ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮಧ್ಯದಲ್ಲಿ ಎಳ್ಳು ಎಲ್ಲ ಹಾಕಿದೀವಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ಇವತ್ತು ಗೌರಿ ಹಬ್ಬದ ವಿಶೇಷವಾದ ಒಂದು ಅಡಿಗೆ ಅರಿಶಿಣದೆಲೆ. ಅರಿಶಿಣದೆಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಅರಿಶಿಣದೆಲೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಅಕ್ಕಿನ ತೊಳೆದ್ಬಿಟ್ಟು ಮಿಲ್ ಮಾಡಿಸಿದ್ದೀನಿ. ಚಿರೋಟಿ ರವಾಗಿಂದನೂ ಸಣ್ಣಕ್ಕಿರಬೇಕು. ಇದು ಕಡುಬು ಮಾಡೋದು ಹಸಿಟ್ಟು. ಕಡುಬಿಗೆ ಬಿಟ್ಕೊಡಿ ಅಂದರೆ ಅವರೇ ಹಸಿಟ್ಟನ್ನ ಕಡುಬಿಗೆ ಮಾಡಿಕೊಡ್ತಾರೆ. ಎಳ್ಳು ನಾನು ವಿಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ. 1 ಬೌಲ್ ಎಳ್ಳು, ಮತ್ತೆ 1 ಬೌಲ್ ಬೆಲ್ಲ ತಗೊಂಡಿದ್ದೀನಿ, 1 ಬೌಲ್ ತೆಂಗಿನಕಾಯಿ ತುರಿ, ಮತ್ತೆ ಏಲಕ್ಕಿ ತಗೊಂಡಿದ್ದೀನಿ. ಈಗ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಎಳ್ಳು ಪುಡಿ ಮಾಡ್ಕೋಬೇಕು. ಎಳ್ಳನ್ನ ಚೆನ್ನಾಗಿ ಕೆಂಪುಗೆ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನ ನಮ್ಮ ಕಡೆ ಸೂಸ್ಲು ಅಂತ ಕರೀತಾರೆ. ಮೊದಲಿಗೆ ಎಳ್ಳನ್ನ ಕೆಂಪುಗೆ ರೋಸ್ಟ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ಎಳ್ಳನ್ನ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗಿದೆ. ಇದನ್ನ ತಣ್ಣಗಾಗಕ್ಕೆ ಇಡ್ತೀನಿ. ಈಗ ಕಡುಬು ಮಾಡ್ಕೋಬೇಕು. ಕಡುಬು ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನು ವಿಡಿಯೋಗೋಸ್ಕರ ಒಂದು 6 ಅರಿಶಿಣದೆಲೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಡಿ. ಇದು ನೀರು ಚೆನ್ನಾಗಿ ಕಾಯಬೇಕು. ನೀರ್ ಕಾಯ್ದಿದೆ. ಸ್ವಲ್ಪ ಹಸಿಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಗಂಟಿಲ್ದಿರೋ ರೀತಿ ತಿರುಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ಮೇಲೆ ನಾನು 6 ಅರಿಶಿಣದೆಲೆ ಮಾಡೋಕ್ಕೆ 3 ಬೌಲ್ನ ಹಸಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೇಮ್ ನಾವು ಮುದ್ದೆ ಹೇಗೆ ಮಾಡ್ತೀವಿ ಅದೇ ತರ ಮಾಡೋದು. ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಷ್ಟೆ. ಇದನ್ನ ನಾನು ಮತ್ತೆ ಶೆಕೆ ಮೇಲೆ ಬೇಯಿಸ್ತೀನಿ. ಎಲೆ ಜೊತೆ ತಟ್ಬಿಟ್ಟು ಮಧ್ಯದಲ್ಲಿ ಎಳ್ಳು ಮತ್ತೆ ಇದು ಪುಡಿ ಮಾಡಿ ಮಧ್ಯದಲ್ಲಿ ಸೇರಿಸಿ ಶೆಕೆ ಮೇಲೆ ಮತ್ತೆ ಬೇಯಿಸ್ಬೇಕು. ಇವಾಗ ಎಳ್ಳು ತಣ್ಣಗಾಗಿದೆ. ಇದು ಬೇಯೋ ತನಕ ಎಳ್ಳನ್ನ ಪೌಡ್ರ್ ಮಾಡ್ಕೊ ಬರ್ತೀನಿ. ಎಳ್ಳು, ಸ್ವಲ್ಪ ಬೆಲ್ಲ, ಇದಕ್ಕೆ 2 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಇದನ್ನ ಪೌಡ್ರ್ ಮಾಡ್ಕೊ ಬರ್ತೀನಿ. ಈ ತರ ರೆಡಿ ಮಾಡ್ಕೊ ಬಂದಿದ್ದೀನಿ. ಇದನ್ನ ಸೂಸ್ಲು ಅಂತ ಕರೀತಾರೆ. ಈ ಅರಿಶಿಣದೆಲೆ ಮಾಡೋದು ಸ್ವಲ್ಪ ಕಷ್ಟ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕನೂ ನೋಡಿ ಹೇಗ್ ಮಾಡೋದು ಅಂತ. ಇವಾಗ ಸೂಸ್ಲು ರೆಡಿ ಆಗಿದೆ. ಅದಕ್ಕೆ ಅರಿಶಿಣದೆಲೆಗೆ ಪಾಯಸ ತರ ರೆಡಿ ಮಾಡ್ಕೋಬೇಕು. ಅದನ್ನ ಕಾಯಲ್ಲು ಅಂತ ಹೇಳ್ತೀವಿ. ಅದಕ್ಕೆ 1 ಬೌಲ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, 2 ಏಲಕ್ಕಿನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊ ಬರ್ತೀನಿ ನುಣ್ಣಗೆ. ಇವಾಗ ಇದು ಬೆಂದಿದೆ. ಇದನ್ನ ತಿರುಗಿಕೊಳ್ತಾ ಇದ್ದೀನಿ. ಮುದ್ದೆ ತರ ಕೋಲಲ್ಲಿ ತಿರುಗಿಕೋಬೇಕು, ಗಂಟಿಲ್ದಿರೋ ರೀತಿ. ಸಣ್ಣೂರಿ ಮಾಡ್ಕೊಳ್ಳೋಣ. ತೆಳ್ಳಗಿದ್ರೆ ಹಸಿಟ್ಟು ಹಾಕೊಳ್ಳೋದ. ತೆಳ್ಳಗೇನಾಗಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ಹಿಟ್ಟು ಇವಾಗ ರೆಡಿ ಆಗಿದೆ. ಗ್ಯಾಸ್ ಮೇಲೆ ನಿಮ್ಗೆ ತಿರುಗಿಕೊಳ್ಳೋಕೆ ಕಷ್ಟ ಆದ್ರೆ ಕೆಳಗಡೆ ಕುತ್ಕೊಂಡು ಮುದ್ದೆ ತಿರುಗ್ತೀವಲ್ಲ ಆ ತರ ತಿರುಗಿಕೊಳ್ಳಿ. ನೋಡಿ, ಈ ಅದಕ್ಕೆ ರೆಡಿ ಆಗಿದೆ ಹಿಟ್ಟು. ಈ ಅದಕ್ಕೆ ಬಂದ್ರೆ ಸರಿಯಾಗಿ ಬರುತ್ತೆ. ಇವಾಗ ನಾನು ಕಾಯಲ್ಲಿ ಮಾಡಕ್ಕೆ ಬೆಲ್ಲ ಕರಗಷ್ಟು ನೀರು ಇಟ್ಕೊಂಡಿದ್ದೀನಿ. ಬೆಲ್ಲನ ಎಳ್ಳು ಜೊತೆ ಹಾಕಿ ಪುಡಿ ಮಾಡಿ ಮಿಕ್ಕಿದ ಬೆಲ್ಲನ ನೀರ್ ಜೊತೆ ಹಾಕ್ತಾ ಇದ್ದೀನಿ.
ಇದೇನ್ ಪಾಕ ಬರ್ಬೇಕಂತ ಏನಿಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕಷ್ಟೇ. ಬೆಲ್ಲದಲ್ಲಿ ಕಲ್ಲು ಮಣ್ಣು ಇರುತ್ತಲ್ಲ, ಅದೆಲ್ಲ ಸೋರ್ಸ್ಕೊಳ್ಳೋಕೆ ಈ ತರ ಕರಗಿಸ್ಕೊಳ್ತಾ ಇದ್ದೀನಿ. ಕಾಯಿ ಮತ್ತೆ ಏಲಕ್ಕಿ ರುಬ್ಕೊ ಬಂದಿದ್ವಲ್ಲ, ಅದನ್ನ ಕಾಯಲ್ಲಿ ಮಾಡೋಕ್ಕೆ ಯಾವ ಬೋಲ್ ತೊಗೊಂಡಿದ್ದೀನಿ ಆ ಬೋಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲ ಕಲಿಸ್ಕೊಳ್ತೀನಿ. ಇದನ್ನೆಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಇದ್ರೊಳಗಡೆನೆ ಹಾಕೊಳ್ತೀನಿ. ಇವಾಗ ಬೆಲ್ಲ ಕರಗಿದೆ. ಈ ಕಾಯಿದ್ದು ಮತ್ತೆ ಏಲಕ್ಕಿದು ರುಬ್ಬಿದ್ದಲ್ಲ, ಆ ಮಿಶ್ರಣ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಬೆಲ್ಲ ಕರ್ಗಿರೋದನ್ನ ಇದ್ರೊಳಗಡೆ ಶೋಧಿಸ್ಕೊಳ್ಳೋಣ. ಇದು ಪಾಯಸದ ರೀತಿ ಬರ್ಬೇಕು, ಕಾಯೆಲ್ಲ ಬೆಂದಿ ಗಮ್ ಅನ್ನುತ್ತೆ, ಅವಾಗ ಕಾಯಲ್ಲಿ ರೆಡಿ ಆಗಿದೆ ಅಂತ. ಸ್ವೀಟ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಸಪ್ಪೆ ಆಗಿದ್ರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇದು ಕಾಯೆಲ್ಲ ರೆಡಿ ಆಗಿದೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಅರಿಶಿಣದೆಲೆ ಮಾಡಕ್ಕೆ ಒಂದು ಇಡ್ಲಿ ಪಾತ್ರೆಗೆ ಕೆಳಗಡೆಗೆ ನೀರು ಹಾಕಿದ್ದೀನಿ, ಒಂದು ಪ್ಲೇಟ್ ಇಟ್ಟಿದ್ದೀನಿ. ನಾನು ಮುದ್ದೆ ಕಡುಬಿನ ಇಟ್ಟು ಮಾಡಿದ್ನಲ್ಲ, ಅದನ್ನ ಈ ತರ ಶೇಪ್ ಮಾಡ್ಕೊಂಡಿದ್ದೀನಿ, ನನಗೆ ತೊಟ್ಟಕ್ಕೆ ಈಜಿ ಆಗಲಿ ಅಂತ. ಅರಿಶಿಣದೆಲೆನ ಮುಂಚೆ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಸುಡ್ತಾ ಇದ್ರೆ ಸ್ವಲ್ಪ ನೀರು ಹಾಕೊಂಡು ತೊಟ್ಕೊಳ್ಳೋಣ. ಎಷ್ಟು ಸುಲಭಕ್ಕೆ ಬೇಕಾದ್ರೂ ನೀವು ತೊಟ್ಕೋಬಹುದು. ನಾನು ಈ ತರ ತೊಟ್ಕೊಂಡಿದ್ದೀನಿ. ಈಗ ಇದ್ರ ಮಧ್ಯಕ್ಕೆ ನಾನು ಎಳ್ಳು ಪುಡಿ ಮಾಡ್ಕೊ ಬಂದಿದ್ದೆಲ್ಲ, ಎಳ್ಳು ಮತ್ತೆ ಬೆಲ್ಲ ಸೂಸ್ಲು ಅಂತ, ಅದನ್ನ ಇದ್ರ ಮಧ್ಯಕ್ಕೆ ಹಾಕೊಳ್ತೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಸೇರಿಸ್ಕೊಡಿ, ನಾನು ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ಕಾಯಲ್ಲೂ ಸ್ವೀಟ್ ಆಗಿರುತ್ತೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲೆನ ಫೋಲ್ಡ್ ಮಾಡಿ ಈ ಥರ ಅಮ್ಕಿ ಫೋಲ್ಡ್ ಮಾಡೋಣ. ಇದನ್ನ ಇಡ್ಲಿ ಪಾತ್ರೆ ಒಳಗಡೆ ಹಾಕೊಳ್ತೀನಿ. ನೆಕ್ಸ್ಟ್ ಅದೇ ತರ ಇನ್ನೊಂದು ಎಲೆಗೂ ತೊಟ್ಕೊಳ್ತೀನಿ. ನೋಡಿ ತೊಟ್ಕೊಂಡೆ. ಮತ್ತೆ ಇದ್ರ ಮಧ್ಯದಲ್ಲಿ ಈ ಸೂಸ್ತನ್ನ ಸೇರಿಸ್ಕೊಳ್ತೀನಿ. ಇದನ್ನ ಇಡ್ಲಿ ತರ 10 ನಿಮಿಷ ಶೆಕೆ ಮೇಲೆ ಬೇಯಿಸ್ಕೋಬೇಕು. ಎಲ್ಲಾನು ಇದೇ ರೀತಿ ತೊಟ್ಕೊಂಡು ಶೆಕೆ ಮೇಲೆ ಬೇಯಿಸ್ಕೊಳಕ್ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಕೆಲವರು ಬಾಳೆದೆಲೆ ಮೇಲೂ ಮಾಡ್ತಾರೆ. ಬಾಳೆದೆಲೆಗಿನ್ನ ಈ ಅರಿಶಿಣದ ಎಲೆಯಲ್ಲಿ ಮಾಡಿದ್ರೆ ಈ ಎಲೆದು ಫ್ಲೇವರ್ ಎಲ್ಲ ಬಿಟ್ಟಿರುತ್ತಲ್ಲ, ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಾಡಿದೀವಿ ಅಂದ್ರೆ ಮನೆಯೆಲ್ಲ ತುಂಬಾ ಘಮ ಘಮ ಅಂತ ಇರುತ್ತೆ. ಇದನ್ನ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಕ್ಕೆ 1 ಅವರ್ ಬಿಟ್ಟು ತಿಂದ್ರೆ ಚೆನ್ನಾಗಿರುತ್ತೆ. ಇದು ಗೌರಿ ಹಬ್ಬದ ಒಂದು ವಿಶೇಷ ಅಡ್ಗೆ ಆಗಿದೆ. ಇದನ್ನ ಹಬ್ಬದ ದಿನ ಮಾಡಿ, ಮನೆಯೆಲ್ಲ ತುಂಬಾ ಘಮ ಘಮ ಅಂತ ಇರುತ್ತೆ. ಇದನ್ನ ಇಡ್ಲಿ ತರ 10 ನಿಮಿಷ ಬೇಯಿಸ್ಕೊಳ್ಳೋಣ, ಶೆಕೆ ಮೇಲೆ ಬೇಯಿಸ್ಕೋಬೇಕು. ಇವಾಗ ಮುಚ್ಚುತ್ತಾ ಇದೀನಿ ಇಡ್ಲಿ ಪಾತ್ರೆದ್ದು ಮುಚ್ಚುಳ. ನೋಡ್ಕೊ ಬಂದ್ರಲ್ಲ ಹೇಗ್ ಮಾಡೋದು ಅಂತ. ಈ ಅರಿಶಿಣದೆಲೆ ಇವಾಗ ರೆಡಿ ಆಗಿದೆ. ಇದು ಬೆಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಎಲೆದು ಫ್ಲೇವರ್ ಬರ್ತಾ ಇರುತ್ತೆ, ಅವಾಗ ಇದು ಅರಿಶಿಣದೆಲೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮಧ್ಯದಲ್ಲಿ ಎಳ್ಳು ಎಲ್ಲ ಹಾಕಿದೀವಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆ ಕಾಯಲ್ಲು ಮತ್ತೆ ಎಳ್ಳು ಸೂಸ್ಲು ಹಾಕೊಂಡು ತಿಂತಾ ಇದ್ರೆ ಇದ್ರ ಮಜಾನೇ ಬೇರೆ. ಇದ್ರ ಜೊತೆ ನಾನು ಕಾಳುಗೊಜ್ಜು ಮಾಡಿದ್ದೀನಿ. ಕಾಳುಗೊಜ್ಜು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇದನ್ನು ವಿಡಿಯೋ ಮಾಡಿದ್ದೀನಿ. ಈ ಗೊಜ್ಜು ಜೊತೆ ಈ ಅರಿಶಿಣದೆಲೆ ಎಲ್ಲ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ಮಿಸ್ ಮಾಡದೆ ಮನೆಯವ್ರಿಗೆಲ್ಲ ಮಾಡ್ಕೊಡಿ, ತುಂಬಾ ಖುಷಿಯಿಂದ ತಿಂತಾರೆ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.